ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಒಂದು ಅತ್ಯಂತ ಕುತೂಹಲಕಾರಿ ವಿಷಯದ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಅಂದ್ರೆ ಸೌ ಅನಿತಾ ಅರವಿಂದ ಸರಾಫ್ ಅವರ ಗಾಯತ್ರಿ ಚೈತನ್ಯದ ಕುರಿತು. ಹೌದು, ಮತ್ತೆ ಇಂದಿನ ನಮ್ಮ ಮುಖ್ಯ ಉದ್ದೇಶ ಕೂಡ ಬಹಳ ಸ್ಪಷ್ಟವಾಗಿದೆ. ಖಂಡಿತ. ಅದೇನಂದ್ರೆ, ಈ ಗಾಯತ್ರಿ ಚೈತನ್ಯವು ಉಲ್ಲೇಖಿಸಿರುವ ಅಸಂಖ್ಯಾತ ಪ್ರಾಚೀನ ಗ್ರಂಥಗಳು ಇವೆ ಅಲ್ವಾ, ಆ ಬೃಹತ್ ಪಟ್ಟಿಯನ್ನ ಅರ್ಥ ಮಾಡಿಕೊಳ್ಳೋದು. ಸರಿ. ಗಾಯತ್ರಿ ಎಂಬ ವಿಷಯ ಅಂದ್ರೆ ಆ ಚೈತನ್ಯ ಸರ್ವಸಾಮಾನ್ಯವಾಗಿ ಎಷ್ಟು ಕಡೆ ಕಂಡುಬರುತ್ತೆ ಮತ್ತೆ ಯಾವೆಲ್ಲ ಆಯಾಮಗಳಲ್ಲಿ ಇದೆ ಅನ್ನೋದನ್ನ ಈ ಪಟ್ಟಿ ನಮ್ಗೆ ಬಹಳ ಸ್ಪಷ್ಟವಾಗಿ ವಿವರಿಸುತ್ತೆ. ನಿಜ. ಇದೊಂದು ರೀತಿಯಲ್ಲಿ ಬೃಹತ್ ಜ್ಞಾನದ ಭಂಡಾರವನ್ನೇ ಒಡೆದು ನೋಡುವಂತಹ ಒಂದು ಅದ್ಭುತ ಪ್ರಯತ್ನ ಅಂತ ಹೇಳ್ಬೋದು. ಖಂಡಿತ. ಈಗ ಈ ಪಟ್ಟಿಯನ್ನ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದಾಗ ಇದೊಂದು ಕೇವಲ ಪುಸ್ತಕಗಳ ಅಥವಾ ಯಾವುದೋ ಗ್ರಂಥಗಳ ಹೆಸರಿನ ಸಾಮಾನ್ಯ ಪಟ್ಟಿ ಅಲ್ಲ ಅನ್ನೋದು ನಮ್ಗೆ ಅರಿವಾಗುತ್ತೆ. ಮತ್ತೆ ಯಾವ ರೀತಿ ಪಟ್ಟಿ ಇದು? ಅಂದ್ರೆ ಸಾವಿರಾರು ವರ್ಷಗಳ ಮಾನವನ ಬೌದ್ಧಿಕ ಇತಿಹಾಸವನ್ನೇ ಬಿಚ್ಚಿಡುವ ಒಂದು ಬೃಹತ್ ನಕ್ಷೆ ಅಂತ ಕರಿಬಹುದು ಇದನ್ನ. ಓಹೋ, ಬೃಹತ್ ನಕ್ಷೆ. ಹೌದು ನೋಡಿ, ವೇದಗಳ ಕಾಲದಿಂದ ಶುರುವಾಗಿ ಸರಿ, ಪುರಾಣಗಳು, ಸ್ಮೃತಿಗಳ ಮೂಲಕ ಸಾಗಿ ನಮ್ಮ ದೈನಂದಿನ ಮಹಾಕಾವ್ಯಗಳವರೆಗೂ ಈ ಒಂದು ನಿರ್ದಿಷ್ಟ ವಿಷಯ ಹೇಗೆ ನಿರಂತರವಾಗಿ ಹರಿಯುತ್ತೆ ಅಂತ ಈ ಅಧ್ಯಯನ ನಮ್ಮ ಮುಂದಿಡುತ್ತೆ. ಇದು ನಿಜಕ್ಕೂ ಆಕರ್ಷಕವಾದ ಅಂಶ. ಆದರೆ ಇಲ್ಲಿಯೇ ಒಂದು ಅತ್ಯಂತ ಗಮನಾರ್ಹವಾದ ವಿಚಾರ ಕೂಡ ಎದ್ದು ಕಾಣುತ್ತೆ ಅಲ್ವಾ? ಹೌದು, ಅದೇನು ಅಂತ ಅಂದ್ರೆ ಈ ಬೃಹತ್ ಪಟ್ಟಿಯನ್ನ ನೋಡಿದಾಗ ಆಶ್ಚರ್ಯ ಆಗೋದು ಖಂಡಿತ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಪ್ರಮುಖ ವಿಷಯ ಏನೆಂದ್ರೆ, ಸೌ ಅನಿತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯವು ಈ ಎಲ್ಲ ಪ್ರಾಚೀನ ಗ್ರಂಥಗಳನ್ನ ಉಲ್ಲೇಖಿಸಿದೆಯೇ ಹೊರತು ಆ ಪ್ರಾಚೀನ ಗ್ರಂಥಗಳು ಗಾಯತ್ರಿ ಚೈತನ್ಯವನ್ನ ಉಲ್ಲೇಖಿಸಿಲ್ಲ. ನಿಖರವಾಗಿ ಇದನ್ನೇ ನಾನು ಹೇಳ್ತಿರೋದು. ಮೇಲ್ನೋಟಕ್ಕೆ ಇದೊಂದು ಸರಳವಾದ ವಾಸ್ತವ ಅಂತ ಅನಿಸ್ಬೋದು, ಆದ್ರೆ ಇದರ ಹಿಂದಿರುವ ಶ್ರಮ ಅಗಾಧವಾದದ್ದು. ಖಂಡಿತ ಅಗಾಧವಾದದ್ದು. ಹೌದು. ಬೇರೆ ಬೇರೆ ಕಾಲಘಟ್ಟದ, ಬೇರೆ ಬೇರೆ ಭೌಗೋಳಿಕ ಹಿನ್ನೆಲೆಯ ಮತ್ತೆ ಸಂಪೂರ್ಣವಾಗಿ ವಿಭಿನ್ನ ಸ್ವರೂಪದ ಇಷ್ಟೊಂದು ಆಕರಗಳನ್ನ ಒಂದೇ ಕಡೆ ಕಲೆ ಹಾಕೋದು ಅಂದ್ರೆ ಸಾಮಾನ್ಯ ಮಾತಲ್ಲ. ನಿಜ. ಒಂದೇ ಕಡೆ ಕಲೆ ಹಾಕಿ ಒಂದು ನಿರ್ದಿಷ್ಟ ವಿಷಯದ ಸುತ್ತ ಅವುಗಳನ್ನ ಪೋಣಿಸಿರೋದು ನಿಜಕ್ಕೂ ಒಂದು ಅದ್ಭುತವಾದ ಜ್ಞಾನದ ಕ್ರೋಢೀಕರಣ ಅಂತಲೇ ಹೇಳಬೇಕು. ಹೌದು, ಸರಿಯಾಗಿ ವಿಶ್ಲೇಷಣೆ ಮಾಡಿದ್ರಿ. ಇದು ಹೇಗಿದೆ ಅಂದ್ರೆ, ಭಿನ್ನ ಭಿನ್ನ ದಿಕ್ಕುಗಳಿಂದ ಹರಿದು ಬರುವ ನದಿಗಳನ್ನ ಒಂದೇ ಸಾಗರದಲ್ಲಿ ಸೇರಿಸುವಂತಹ ಒಂದು ಸಂಕೀರ್ಣವಾದ ಪ್ರಕ್ರಿಯೆ ಇದು. ಅದ್ಭುತವಾದ ಉಪಮೆ. ಮತ್ತೆ ಸೌ ಅನಿತಾ ಅರವಿಂದ ಸರಾಫ್ ಅವರು ಗಾಯತ್ರಿ ಚೈತನ್ಯದಲ್ಲಿ ಈ ಕೆಲಸವನ್ನ ಅತ್ಯಂತ ನಾಜೂಕಾಗಿ ಮಾಡಿದ್ದಾರೆ. ಪ್ರಾಚೀನ ಕಾಲದ ಋಷಿಮುನಿಗಳ ದೃಷ್ಟಿಕೋನವನ್ನ ಇಂದಿನ ಕಾಲಕ್ಕೆ ಒದಗಿಸುವ ಒಂದು ಮಹತ್ವದ ಕೊಂಡಿಯಾಗಿ ಇದು ಕೆಲಸ ಮಾಡುತ್ತೆ. ಸರಿ, ಹಾಗಾದ್ರೆ ಇದನ್ನೇ ನಾವು ಒಂದು ತಾರ್ಕಿಕ ಹಾದಿಯಲ್ಲಿ ಬಿಡಿಸಿ ನೋಡೋಣ ಅಲ್ವಾ? ಖಂಡಿತ. ಹಂತ ಹಂತವಾಗಿ ವಿಭಾಗಿಸಿ ನೋಡೋಣ. ಆಗ ಮಾತ್ರ ಇದರ ನೈಜ ಆಳ ನಮ್ಗೆ ಅರ್ಥ ಆಗುತ್ತೆ. ಹಾಗಾದರೆ ಅತ್ಯಂತ ಪ್ರಾಚೀನವಾದ ಮತ್ತೆ ತಳಹದಿಯಾದ ಗ್ರಂಥಗಳಿಂದಲೇ ಈ ವಿಶ್ಲೇಷಣೆಯನ್ನ ಪ್ರಾರಂಭ ಮಾಡೋಣ. ಸರಿ, ವೇದಗಳಿಂದ ಶುರು ಮಾಡೋಣ. ಹೌದು. ಇದೊಂದು ಬೃಹತ್ ಆಲದ ಮರದ ಬೇರುಗಳನ್ನ ಹುಡುಕೊಂಡು ಹೋದಂತೆ ಭಾಸವಾಗುತ್ತೆ. ಆ ಭದ್ರವಾದ ಬೇರುಗಳೇ ವೇದಗಳು. ಈಗ ಗಾಯತ್ರಿ ಚೈತನ್ಯದಲ್ಲಿ ಋಗ್ವೇದ, ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ ಮತ್ತೆ ಸಾಮವೇದ. ಹೌದು, ಸಾಮವೇದ, ಸಾಮವೇದದ ಉತ್ತರಾರ್ಚಿಕ ಮತ್ತು ಅಥರ್ವವೇದ. ಸರಿಯಾಗಿ ಹೇಳಿದ್ರಿ. ಈ ಎಲ್ಲ ಮೂಲವೇದಗಳ ಉಲ್ಲೇಖ ಗಾಯತ್ರಿ ಚೈತನ್ಯದಲ್ಲಿದೆ. ಆದ್ರೆ ಇಲ್ಲಿ ನನಗೊಂದು ಗಹನವಾದ ಪ್ರಶ್ನೆ ಕಾಡುತ್ತಿದೆ. ಕೇಳಿ. ವೇದಗಳ ಉಲ್ಲೇಖ ಇರೋದು ಸಹಜ ಅಂತಲೇ ಒಪ್ಕೊಳ್ಳೋಣ, ಆದ್ರೆ ಅವುಗಳ ಜೊತೆಗೆ ಬ್ರಾಹ್ಮಣಗಳ ಉಲ್ಲೇಖ ಕೂಡ ಇದೆಯಲ್ವಾ? ಹೌದು, ಖಂಡಿತ ಇದೆ. ಅಂದ್ರೆ ಈಗ ಉದಾಹರಣೆಗೆ ಐತರೇಯ, ತಾಂಡ್ಯ, ಕೌಶಿತಕಿ ಮತ್ತೆ ಜೈಮೀನಿಯ, ಅಂದ್ರೆ ಅದನ್ನ ತಲವಕಾರ ಅಂತಲೂ ಕರೀತಾರೆ. ಹೌದು, ತಲವಕಾರ. ಮತ್ತೆ ಆರ್ಷೇಯ ಬ್ರಾಹ್ಮಣಗಳು. ಈಗ ನನ್ನ ಪ್ರಶ್ನೆ ಏನಂದ್ರೆ, ವೇದಗಳಿಗೂ ಈ ಬ್ರಾಹ್ಮಣಗಳಿಗೂ ಇರೋ ಮೂಲಭೂತ ವ್ಯತ್ಯಾಸ ಏನು, ಮತ್ತೆ ಇವೆರಡನ್ನೂ ಒಟ್ಟಿಗೆ ಉಲ್ಲೇಖಿಸುವ ಅಗತ್ಯ ಏನಿತ್ತು? ಇದೊಂದು ಅತ್ಯಂತ ಪ್ರಮುಖವಾದ ಮತ್ತೆ ತಳಹದಿಯ ಪ್ರಶ್ನೆ. ನೋಡಿ, ವೇದಗಳು ಮತ್ತು ಬ್ರಾಹ್ಮಣಗಳ ನಡುವಿನ ಸಂಬಂಧವನ್ನ ಅರ್ಥ ಮಾಡಿಕೊಂಡ್ರೆ ಮಾತ್ರ ಈ ಜನತೆಯ ಮೂಲ ಸ್ವರೂಪ ನಮಗೆ ದೃಢಪಡುತ್ತೆ. ವೇದ ಸಂಹಿತೆಗಳು ಮೂಲತಃ ಮಂತ್ರಗಳ ರೂಪದಲ್ಲಿವೆ. ಅಂದ್ರೆ ಕೇವಲ ಮಂತ್ರಗಳು? ಹೌದು. ಅವು ಶುದ್ಧ ತತ್ವಜ್ಞಾನ, ಪ್ರಾರ್ಥನೆಗಳು ಮತ್ತೆ ಬ್ರಹ್ಮಾಂಡದ ರಹಸ್ಯಗಳನ್ನ ಬಿಚ್ಚಿಡುವ ಸೂತ್ರಗಳು. ಆದ್ರೆ ಕೇವಲ ಮಂತ್ರಗಳನ್ನ ತಿಳಿದುಕೊಂಡ್ರೆ ಸಾಲದಲ್ವಾ? ಖಂಡಿತ ಸಾಲದು. ಆ ಮಂತ್ರಗಳನ್ನ ಹೇಗೆ ಬಳಸಬೇಕು, ಯಾವ ಆಚರಣೆಯಲ್ಲಿ, ಯಾವ ಕ್ರಮದಲ್ಲಿ ಅಥವಾ ಯಾವ ಕಾಲದಲ್ಲಿ ಅವುಗಳನ್ನ ಉಚ್ಚರಿಸಬೇಕು? ಓಹೋ, ಈ ಪ್ರಶ್ನೆಗಳಿಗೆ ಉತ್ತರವೇ ಬ್ರಾಹ್ಮಣಗಳು ಅಂತೀರಾ? ನಿಖರವಾಗಿ.
ವೇದಗಳು ಒಂದು ರೀತಿಯಲ್ಲಿ ಸೈದ್ಧಾಂತಿಕ ತಳಹದಿಯಾದ್ರೆ ಬ್ರಾಹ್ಮಣಗಳು ಆ ಸಿದ್ಧಾಂತವನ್ನ ಹೇಗೆ ಕಾರ್ಯಗತಗೊಳಿಸಬೇಕು ಅಂತ ಹೇಳುವ ಕೈಪುಡಿಗಳಿದ್ದ ಹಾಗೆ. ಅರ್ಥವಾಯಿತು. ಗಾಯತ್ರಿ ಚೈತನ್ಯದಲ್ಲಿ ಇವೆರಡನ್ನೂ ಉಲ್ಲೇಖಿಸಿರೋದ್ರಿಂದ ಕೇವಲ ತತ್ವವನ್ನ ಮಾತ್ರ ಅಲ್ಲ, ಅದರ ಪ್ರಾಯೋಗಿಕ ಆಚರಣೆಯ ಕ್ರಮವನ್ನ ಕೂಡ ಒದಗಿಸಿದ ಹಾಗೆ ಆಗಿದೆ. ಅಂದ್ರೆ ಕೇವಲ ಸಿದ್ಧಾಂತವನ್ನ ಗಾಳಿಯಲ್ಲಿ ತೇಲಿಬಿಡದೆ, ಹೌದು, ಆ ಸಿದ್ಧಾಂತವನ್ನ ಪ್ರಾಯೋಗಿಕವಾಗಿ ಹೇಗೆ ಅಳವಡಿಸಿಕೊಳ್ಳಬೇಕು ಅನ್ನೋದರ ಸಮಗ್ರ ಚಿತ್ರಣವನ್ನ ಇಲ್ಲಿ ನೀಡಲಾಗಿದೆ ಎಂದಾಯಿತು. ನಿಜ. ಇದೊಂದು ಅತ್ಯಂತ ವ್ಯವಸ್ಥಿತವಾದ ಜ್ಞಾನದ ಹರಿವು. ಸರಿ. ಇದರ ಜೊತೆಗೆ ವೇದಗಳು ಮತ್ತು ಬ್ರಾಹ್ಮಣಗಳ ನಂತರ ತೈತ್ತಿರೀಯ ಆರಣ್ಯಕದ ಉಲ್ಲೇಖ ಕೂಡ ಗಾಯತ್ರಿ ಚೈತನ್ಯದಲ್ಲಿದೆ ಅಲ್ವಾ? ಬ್ರಾಹ್ಮಣಗಳಿಂದ ಆರಣ್ಯಕಗಳಿಗೆ ಸಾಗುವ ಈ ಹಾದಿ ಏನನ್ನು ಸೂಚಿಸುತ್ತೆ? ನೋಡಿ, ಬ್ರಾಹ್ಮಣಗಳು ಆಚರಣೆ, ಯಜ್ಞ, ಯಾಗಾದಿಗಳಿಗೆ ಒತ್ತು ನೀಡಿದ್ರೆ, ಆರಣ್ಯಕಗಳು ಆ ಆಚರಣೆಗಳ ಹಿಂದಿರುವ ಆಂತರಿಕ ಅರ್ಥವನ್ನ ಶೋಧಿಸುತ್ತವೆ. ಆಂತರಿಕ ಅರ್ಥ ಅಂದ್ರೆ? ಆರಣ್ಯಕ ಅಂದ್ರೆ ಅರಣ್ಯದಲ್ಲಿ, ಅಂದ್ರೆ ಏಕಾಂತದಲ್ಲಿ ಕುಳಿತು ಮಾಡುವ ಆಳವಾದ ಚಿಂತನೆ. ಯಜ್ಞದ ಬಾಹ್ಯ ಆಚರಣೆಯಿಂದ ಮನುಷ್ಯನ ಆಂತರಿಕ ಯಜ್ಞದ ಕಡೆಗೆ ಸಾಗುವ ಹಂತ ಇದು. ಓಹೋ, ಅತ್ಯದ್ಭುತ. ಹೌದು. ಗಾಯತ್ರಿ ಚೈತನ್ಯವು ವೇದಗಳ ಮಂತ್ರ, ಬ್ರಾಹ್ಮಣಗಳ ಆಚರಣೆ ಮತ್ತು ಆರಣ್ಯಕಗಳ ಆಂತರಿಕ ಚಿಂತನೆ, ಈ ಮೂರೂ ಆಯಾಮಗಳನ್ನ ಸಮಾನವಾಗಿ ಸ್ಪರ್ಶಿಸಿದೆ. ಇದು ಜ್ಞಾನ ಬಾಹ್ಯದಿಂದ ಅಂತರಂಗದ ಕಡೆಗೆ ಹೇಗೆ ಚಲಿಸುತ್ತೆ ಅನ್ನೋದನ್ನ ತೋರಿಸುತ್ತೆ. ಇದು ಜ್ಞಾನದ ವಿಕಾಸವನ್ನ ಬಹಳ ಸುಂದರವಾಗಿ ವಿವರಿಸುತ್ತೆ. ಈಗ ನಾವು ಆಲದ ಮರದ ಬೇರುಗಳಿಂದ ಸ್ವಲ್ಪ ಮುಂದಕ್ಕೆ ಸಾಗೋಣ. ಸರಿ, ತತ್ವಶಾಸ್ತ್ರ ಮತ್ತು ಸಾಮಾಜಿಕ ಜೀವನದ ಕಡೆಗೆ ಅಲ್ವಾ? ಹೌದು. ಇಲ್ಲಿಯೇ ನಿಜವಾದ ವಿಸ್ಮಯ ಅಡಗಿರುವುದು. ವೇದಗಳಲ್ಲಿ, ಬ್ರಾಹ್ಮಣಗಳಲ್ಲಿ ಈ ವಿಷಯ ಇರೋದು ಸಹಜ. ಆದರೆ ಕೇವಲ ವೇದಗಳಲ್ಲಿ ಮಾತ್ರ ಅಲ್ಲದೆ ಇಷ್ಟು ದೊಡ್ಡ ಸಂಖ್ಯೆಯ ಸ್ಮೃತಿಗಳಲ್ಲಿ ಮತ್ತು ಸಂಹಿತೆಗಳಲ್ಲಿ ಈ ವಿಚಾರ ಹೇಗೆ ಬಂತು? ಇದು ಬಹಳ ಮುಖ್ಯವಾದ ಘಟ್ಟ. ಗಾಯತ್ರಿ ಚೈತನ್ಯವು ಛಾಂದೋಗ್ಯ, ಬೃಹದಾರಣ್ಯಕ, ಮಹಾನಾರಾಯಣ, ಹೌದು, ಮಹಾನಾರಾಯಣ, ಗಾಯತ್ರಿ ರಹಸ್ಯದಂತಹ ಉಪನಿಷತ್ತುಗಳನ್ನು ಉಲ್ಲೇಖಿಸುತ್ತೆ. ಇದರ ಜೊತೆಗೆ ಸೂತ, ಯಾಜ್ಞವಲ್ಕ್ಯ ಮತ್ತೆ ಸನತ್ಕುಮಾರ ಸಂಹಿತೆಗಳನ್ನು ಪ್ರಸ್ತಾಪಿಸುತ್ತೆ. ಆದರೆ ನನಗೆ ಅತ್ಯಂತ ಬೆರಗುಗೊಳಿಸಿದ ಅಂಶ ಏನಂದ್ರೆ ಸ್ಮೃತಿಗಳ ಪಟ್ಟಿ. ಹೌದು, ಅದು ಬಹಳ ದೊಡ್ಡ ಪಟ್ಟಿ. ಮನು, ಯಾಜ್ಞವಲ್ಕ್ಯ, ವಸಿಷ್ಠ, ಅತ್ರಿ, ವ್ಯಾಘ್ರಪಾದ, ವಾಧೂಲ, ಕಾತ್ಯಾಯನ, ಬೌಧಾಯನ, ಲಿಖಿತರ, ಮಾರ್ಕಂಡೇಯ, ಹೀಗೆ 30ಕ್ಕೂ ಹೆಚ್ಚು ಸ್ಮೃತಿಗಳ ಉಲ್ಲೇಖ ಇಲ್ಲಿದೆ. ನಿಜ, 30ಕ್ಕೂ ಹೆಚ್ಚು. ಉಪನಿಷತ್ತುಗಳಿಗೂ ಮತ್ತು ಸ್ಮೃತಿಗಳಿಗೂ ಆಕಾಶ ಭೂಮಿಯಷ್ಟು ವ್ಯತ್ಯಾಸ ಇದಲ್ವಾ? ಉಪನಿಷತ್ತುಗಳು ಉನ್ನತ ಮಟ್ಟದ ತತ್ವಜ್ಞಾನ, ಆದರೆ ಸ್ಮೃತಿಗಳು ದೈನಂದಿನ ಜೀವನದ ಸಾಮಾಜಿಕ ನಿಯಮಗಳು. ಹೌದು. ಸಂಪೂರ್ಣವಾಗಿ ಭಿನ್ನವಾದ ಇವೆರಡರಲ್ಲೂ ಒಂದೇ ವಿಷಯ ಹೇಗೆ ಪ್ರತಿಧ್ವನಿಸ್ತಾ ಇದೆ? ಇದೇ ಈ ಆಳವಾದ ವಿಶ್ಲೇಷಣೆಯ ಅತ್ಯಂತ ಆಸಕ್ತಿದಾಯಕವಾದ ವಿಚಾರ. ನೋಡಿ, ತತ್ವಜ್ಞಾನ ಕೇವಲ ಕಾಡಿನ ಋಷಿಗಳಿಗೆ ಅಥವಾ ಗ್ರಂಥಾಲಯದ ಕಪಾಟುಗಳಿಗೆ ಸೀಮಿತ ಆಗ್ಬಾರ್ದು ಅಲ್ವಾ? ಖಂಡಿತ ಆಗ್ಬಾರ್ದು. ಅದು ಸಾಮಾನ್ಯ ಮನುಷ್ಯನ ದೈನಂದಿನ ಬದುಕಿಗೆ ಇಳಿದು ಬರಬೇಕು. ಉಪನಿಷತ್ಗಳು ಸತ್ಯದ ಹುಡುಕಾಟದ ಉನ್ನತ ಹಂತವನ್ನ ಪ್ರತಿನಿಧಿಸುತ್ತವೆ. ಅವು ತತ್ವಜ್ಞಾನದ ಶುದ್ಧ ರೂಪವನ್ನ ನೀಡುತ್ತವೆ. ಸರಿ. ಆದ್ರೆ ಪ್ರತಿಯೊಬ್ಬ ಮನುಷ್ಯನು ಅರಣ್ಯಕ್ಕೆ ಹೋಗಿ ಉಪನಿಷತ್ಗಳನ್ನ ಅಧ್ಯಯನ ಮಾಡೋಕ್ಕಾಗೋದಿಲ್ಲ. ಸಮಾಜದಲ್ಲಿ ಬದುಕುವ ಸಾಮಾನ್ಯ ಮನುಷ್ಯನಿಗೆ ಒಂದು ಶಿಸ್ತು ಬೇಕು, ಒಂದು ಮಾರ್ಗದರ್ಶನ ಬೇಕು. ಓಹೋ, ಆ ಮಾರ್ಗದರ್ಶನವನ್ನ ಸ್ಮೃತಿಗಳು ನೀಡುತ್ತವೆ. ಉಪನಿಷತ್ಗಳ ತತ್ವವನ್ನ ದೈನಂದಿನ ಬದುಕಿನ ನಿಯಮಗಳಾಗಿ, ಆಚರಣೆಗಳಾಗಿ ಪರಿವರ್ತಿಸುವ ಕೆಲಸವನ್ನ ಈ ಸ್ಮೃತಿಗಳು ಮಾಡಿವೆ. ಅರ್ಥ ಆಯ್ತು. ಗಾಯತ್ರಿ ಚೈತನ್ಯದಲ್ಲಿ ಇಷ್ಟೊಂದು ಸ್ಮೃತಿಗಳ ಉಲ್ಲೇಖ ಇದೆ ಅಂದ್ರೆ ಆ ಜ್ಞಾನ ಕೇವಲ ಬೌದ್ಧಿಕ ಮಟ್ಟದಲ್ಲಿ ಉಳಿಯದೆ ಸಮಾಜದ ಪ್ರತಿಯೊಂದು ಸ್ತರದಲ್ಲಿ ದೈನಂದಿನ ಜೀವನದ ಭಾಗವಾಗಿ ಹೇಗೆ ಬೆರೆತು ಹೋಗಿದೆ ಅನ್ನೋದಕ್ಕೆ ಅದೊಂದು ಪ್ರಬಲ ಸಾಕ್ಷಿ. ಅತ್ಯಂತ ಅದ್ಭುತವಾದ ವಿಶ್ಲೇಷಣೆ ಅದು. ಅಂದ್ರೆ ವಿಶ್ವದ ಮೂಲ ಸತ್ಯವನ್ನ ಅರ್ಥ ಮಾಡಿಕೊಳ್ಳುವ ವೇದಗಳ ಚಿಂತನೆ, ಹೌದು, ಸ್ಮೃತಿಗಳ ಮೂಲಕ ಒಬ್ಬ ಸಾಮಾನ್ಯ ಮನುಷ್ಯನ ದಿನಚರ್ಯೆಯ ಭಾಗವಾಗಿ ಮಾರ್ಪಟ್ಟಿತು ಅಂತ ಹೇಳ್ತಿದ್ದೀರಿ. ಇದನ್ನ ನಾವು ಜ್ಞಾನದ ಪ್ರಜಾಪ್ರಭುತ್ವೀಕರಣ ಅಂತ ಕರೀಬಹುದೇನೋ? ಖಂಡಿತ ಕರೀಬಹುದು. ಈಗ ತತ್ವಜ್ಞಾನ ಮತ್ತು ಸಾಮಾಜಿಕ ನಿಯಮಗಳಿಂದ ಸ್ವಲ್ಪ ಮುಂದಕ್ಕೆ ಹೋಗೋಣ. ಭಿನ್ನ ದೃಷ್ಟಿಕೋನಗಳು, ಭಕ್ತಿ ಮತ್ತು ಆಚರಣೆಗಳ ಕಡೆಗೆ ನಾವು ಗಮನ ಹರಿಸೋಣ. ಇಲ್ಲಿ ಬರುವ ಭಾಷ್ಯಕಾರರ ಉಲ್ಲೇಖವಂತೂ ನನ್ನನ್ನು ತೀವ್ರವಾದ ಆಲೋಚನೆಗೆ ಈಡುಮಾಡಿತು. ಹೌದು, ಭಾಷ್ಯಗಳ ಭಾಗ ಬಹಳ ವಿಶೇಷವಾಗಿದೆ. ಭಿನ್ನಾಭಿಪ್ರಾಯಗಳಿರುವ ಬೇರೆ ಬೇರೆ ದಾರ್ಶನಿಕರು ಕೂಡ ತಮ್ಮ ಭಾಷ್ಯಗಳಲ್ಲಿ ಇದೇ ವಿಷಯವನ್ನು ವಿಶ್ಲೇಷಿಸಿರುವುದನ್ನ ಗಾಯತ್ರಿ ಚೈತನ್ಯವು ಒಳಗೊಂಡಿರೋದು ಬಹಳ ವಿಶೇಷ. ನಿಜ. ಇಲ್ಲಿ ಶಾಂಕರ, ವಿದ್ಯಾರಣ್ಯ
ಮಧ್ವಾಚಾರ್ಯ ಮತ್ತು ಸಾಯಣಾಚಾರ್ಯರ ಉಲ್ಲೇಖ ಇದೆ. ಈಗ ನೋಡಿ, ಶಾಂಕರಾಚಾರ್ಯರ ಅದ್ವೈತ ಸಿದ್ಧಾಂತಕ್ಕೂ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತಕ್ಕೂ ತಾತ್ವಿಕವಾಗಿ ಮೂಲಭೂತ ಭಿನ್ನಾಭಿಪ್ರಾಯಗಳಿವೆ ಅಲ್ವಾ? ಹೌದು, ಸಂಪೂರ್ಣ ವಿರುದ್ಧ ನಿಲುವುಗಳು. ಜಗತ್ತು ಮಿಥ್ಯೆ ಎನ್ನುವವರು, ಜಗತ್ತು ಸತ್ಯ ಎನ್ನುವವರು, ಹೀಗೆ ಪರಸ್ಪರ ವಿರೋಧಿ ನಿಲುವು ಹೊಂದಿರುವ ದಾರ್ಶನಿಕರು ಒಂದೇ ವಿಚಾರದ ಬಗ್ಗೆ ಭಾಷ್ಯ ಬರೆದಿದ್ದಾರೆ ಅಂದ್ರೆ ಇದರ ಹಿಂದಿರುವ ತರ್ಕ ಏನು? ಬಹಳ ಸೂಕ್ಷ್ಮವಾದ ಮತ್ತೆ ಆಳವಾದ ವಿಚಾರವನ್ನ ಎತ್ತಿದ್ದೀರಿ. ಭಿನ್ನಾಭಿಪ್ರಾಯಗಳಿರುವ ದಾರ್ಶನಿಕರು ಒಂದು ನಿರ್ದಿಷ್ಟ ವಿಚಾರದ ಮೇಲೆ ಒಮ್ಮತಕ್ಕೆ ಬರ್ತಾರೆ ಎಂದ್ರೆ ಹೌದು, ಆ ವಿಚಾರವು ಯಾವುದೇ ಒಂದು ನಿರ್ದಿಷ್ಟ ಸಿದ್ಧಾಂತದ ಚೌಕಟ್ಟಿಗೆ ಅಥವಾ ಮಿತಿಗೆ ಸೀಮಿತ ಆಗಿಲ್ಲ ಅಂತರ್ಥ. ಓಹೋ. ಶಾಂಕರಾಚಾರ್ಯರು ತಮ್ಮ ಅದ್ವೈತ ದೃಷ್ಟಿಕೋನದಿಂದ ಅದನ್ನ ವಿಶ್ಲೇಷಿಸಿದ್ರೆ, ಮಧ್ವಾಚಾರ್ಯರು ತಮ್ಮ ದ್ವೈತ ದೃಷ್ಟಿಕೋನದಿಂದ ಅದನ್ನ ನೋಡ್ತಾರೆ. ವಿದ್ಯಾರಣ್ಯರು ಮತ್ತು ಸಾಯಣಾಚಾರ್ಯರು ತಮ್ಮದೇ ಆದ ವಿದ್ವತ್ಪೂರ್ಣ ಒಳನೋಟಗಳನ್ನ ನೀಡ್ತಾರೆ. ಅಂದ್ರೆ ದಾರಿಯ ಬಗ್ಗೆ ಭಿನ್ನಾಭಿಪ್ರಾಯ ಇರಬಹುದು. ಹೌದು, ದಾರಿಯ ಕುರಿತು ಇವರ ನಡುವೆ ಭಿನ್ನಾಭಿಪ್ರಾಯ ಇರ್ಬೋದು, ಆದ್ರೆ ಗುರಿಯ ಕುರಿತು ಅಲ್ಲ. ಆ ಮೂಲ ಚೈತನ್ಯದ ಶಕ್ತಿ ಎಷ್ಟಿದೆ ಅಂದ್ರೆ ಯಾವುದೇ ತತ್ವಜ್ಞಾನಿಯಾದ್ರೂ ಅದನ್ನ ಕಡೆಗಣಿಸುವಂತಿಲ್ಲ. ಹಾಹಾ, ಇದು ನಿಜಕ್ಕೂ ಅದ್ಭುತ. ತಮ್ಮ ಸಿದ್ಧಾಂತವನ್ನ ಮಂಡಿಸುವಾಗ ಈ ಮೂಲ ಶಕ್ತಿಯನ್ನ ಉಲ್ಲೇಖ ಮಾಡೋದು ಅವರೆಲ್ಲರಿಗೂ ಅನಿವಾರ್ಯ ಆಗಿತ್ತು. ಈ ಎಲ್ಲ ಭಿನ್ನ ದನಿಗಳನ್ನ ಗಾಯತ್ರಿ ಚೈತನ್ಯವು ಒಟ್ಟುಗೂಡ್ಸಿರೋದು ವಿಷಯದ ಸಮಗ್ರತೆಯನ್ನ ಮತ್ತಷ್ಟು ಹೆಚ್ಚಿಸಿದೆ. ಖಂಡಿತ ಹೆಚ್ಚಿಸಿದೆ. ಭಾಷೆಗಳ ಈ ಬೌದ್ಧಿಕ ಚರ್ಚೆ ಅಷ್ಟೇ ಅಲ್ಲದೆ ಗಾಯತ್ರಿ ಚೈತನ್ಯವು ಪುರಾಣಗಳು ಮತ್ತು ತಂತ್ರಗಳಂತಹ ಸಂಪೂರ್ಣ ವಿಭಿನ್ನ ಆಯಾಮಗಳನ್ನು ಉಲ್ಲೇಖ ಮಾಡಿದೆ. ಹೌದು, ಪುರಾಣಗಳು ಅಗ್ನಿ, ಗರುಡ, ನಾರದೀಯ, ಪದ್ಮ, ಭಾಗವತ, ಮತ್ಸ್ಯ, ಶಿವ, ವಿಷ್ಣುವಿನಂತಹ 14ಕ್ಕೂ ಹೆಚ್ಚು ಪುರಾಣಗಳ ಉಲ್ಲೇಖ ಇಲ್ಲಿದೆ. 14ಕ್ಕೂ ಹೆಚ್ಚು ಪುರಾಣಗಳು. ಇದರ ಜೊತೆಗೆ ತಂತ್ರಗಳೂ ಇವೆ, ಗಾಯತ್ರಿ ಮತ್ತು ಲಂಕೇಶ ತಂತ್ರಗಳು. ಹೌದು, ಜೊತೆಗೆ ಕಲ್ಪಗಳೂ ಇವೆ. ಗಾಯತ್ರಿ ಹಾಗೂ ವಿಶ್ವಾಮಿತ್ರ ಕಲ್ಪಗಳು, ಹಾಗೆ ಕಪಿಲ ಮತ್ತು ನಾರದರ ಉಪದೇಶಗಳ ಉಲ್ಲೇಖ ಕೂಡ ಇದೆ. ಈಗ ನನ್ನ ಗೊಂದಲ ಏನಂದ್ರೆ, ಹೇಳಿ, ಭಾಷ್ಯಗಳ ಕಠಿಣ ತರ್ಕಕ್ಕೂ ಪುರಾಣಗಳ ಭಕ್ತಿ ಮಾರ್ಗಕ್ಕೂ ಹಾಗೂ ತಂತ್ರಗಳ ಕಠಿಣ ಪ್ರಾಯೋಗಿಕ ಆಚರಣೆಗಳಿಗೂ ಇರುವ ಈ ಕೊಂಡಿಯನ್ನ ನಾವು ಹೇಗೆ ಅರ್ಥೈಸ್ಕೊಳ್ಬೇಕು? ಇದೊಂದು ಸುಂದರವಾದ ಸಮನ್ವಯ. ನೋಡಿ, ಭಾಷ್ಯಗಳು ಬುದ್ಧಿಗೆ ಮೇವು ನೀಡಿದರೆ ಪುರಾಣಗಳು ಹೃದಯಕ್ಕೆ ಸಾಂತ್ವನ ನೀಡ್ತವೆ. ಎಂಥ ಮಾತು! ತತ್ವಜ್ಞಾನದ ಒಣ ವಿಶ್ಲೇಷಣೆಯನ್ನ ಜನಸಾಮಾನ್ಯರು ಸುಲಭವಾಗಿ ಅರಗಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಲ್ವಾ? ಹಾಗಾಗಿ ಪುರಾಣಗಳು ಆ ಕಠಿಣ ಜ್ಞಾನವನ್ನ ಕಥೆಗಳ, ಆಖ್ಯಾನಗಳ ಹಾಗೂ ಭಕ್ತಿಯ ರೂಪದಲ್ಲಿ ಪ್ರಸ್ತುತಪಡಿಸ್ತವೆ. ಅಂದ್ರೆ ವೇದಗಳಲ್ಲಿ ಏನನ್ನ ತತ್ವದ ರೂಪದಲ್ಲಿ ಹೇಳಲಾಗಿತ್ತೋ, ಪುರಾಣಗಳಲ್ಲಿ ಅದೇ ತತ್ವವನ್ನ ದೇವದೇವತೆಗಳ ಕಥೆಗಳ ಮೂಲಕ ಹೇಳಲಾಗಿದೆ. ಇನ್ನು ತಂತ್ರಗಳ ವಿಚಾರಕ್ಕೆ ಬಂದ್ರೆ, ಹೌದು, ತಂತ್ರಶಾಸ್ತ್ರ. ತಂತ್ರಶಾಸ್ತ್ರ ಸಂಪೂರ್ಣವಾಗಿ ಶಕ್ತಿಯ ಉಪಾಸನೆಗೆ ಸಂಬಂಧಿಸಿದ್ದು. ಅದು ಆಚರಣೆ ಮತ್ತು ಶಕ್ತಿಯ ಜಾಗೃತಿಯ ಮಾರ್ಗ. ಮತ್ತೆ ಕಪಿಲ ಮತ್ತು ನಾರದರ ಉಪದೇಶಗಳು ಸಾಂಖ್ಯ ಮತ್ತು ಭಕ್ತಿ ಅಲ್ವಾ? ನಿಖರವಾಗಿ ಅವು ಸಾಂಖ್ಯ ತತ್ವ ಮತ್ತು ಭಕ್ತಿ ಮಾರ್ಗವನ್ನ ಪ್ರತಿನಿಧಿಸುತ್ತವೆ. ಗಾಯತ್ರಿ ಚೈತನ್ಯವು ಈ ಎಲ್ಲವನ್ನೂ ಉಲ್ಲೇಖಿಸುವ ಮೂಲಕ ವಿಶ್ಲೇಷಣೆ, ಭಕ್ತಿ ಮತ್ತು ತಾಂತ್ರಿಕ ಆಚರಣೆಗಳ ನಡುವೆ ಒಂದು ಬೃಹತ್ ಸೇತುವೆಯನ್ನೇ ನಿರ್ಮಿಸಿದೆ. ಜ್ಞಾನವನ್ನ ಬೌದ್ಧಿಕವಾಗಿ, ಭಾವನಾತ್ಮಕವಾಗಿ ಮತ್ತು ಶಕ್ತಿಪೂರ್ಣವಾಗಿ ಹೇಗೆ ಒಲಿಸಿಕೊಳ್ಳಬಹುದು ಅನ್ನೋದನ್ನ ಇದು ಸ್ಪಷ್ಟಪಡಿಸುತ್ತೆ. ಹೌದು, ಇದು ಕೇವಲ ತತ್ವ, ಕಥೆ ಮತ್ತು ಆಚರಣೆಗಳಿಗೆ ಮಾತ್ರ ಸೀಮಿತ ಆಗಿದೆಯಾ ಅಂತ ಯೋಚಿಸುವಾಗಲೇ ಇನ್ನೊಂದು ಆಶ್ಚರ್ಯ ಸಂಗತಿ ಎದುರಾಗುತ್ತೆ. ಅದೇನು, ಮಹಾಕಾವ್ಯಗಳಾ? ಹೌದು. ಈ ಜ್ಞಾನವು ದೈನಂದಿನ ಮಹಾಕಾವ್ಯಗಳು ಮತ್ತು ಇತರ ಶಾಸ್ತ್ರಗಳೊಂದಿಗೆ ಹೊಂದಿರೋ ಸಂಬಂಧವನ್ನು ನೋಡಿದಾಗ ನಿಜಕ್ಕೂ ಬೆರಗಾಗುತ್ತೆ. ಖಂಡಿತ. ಇದು ಕೇವಲ ಧಾರ್ಮಿಕ ಗ್ರಂಥಗಳಿಗೆ ಸೀಮಿತ ಆಗಿಲ್ಲ. ವಾಲ್ಮೀಕಿ ರಾಮಾಯಣ, ಮಹಾಭಾರತ, ಯೋಗಶಾಸ್ತ್ರ, ಶ್ರೀದೇವಿ ಭಾಗವತ ಮತ್ತು ಶ್ರೀಗುರು ಚರಿತ್ರೆಯಂತಹ ಕೃತಿಗಳನ್ನೂ ಗಾಯತ್ರಿ ಚೈತನ್ಯವು ತನ್ನ ಉಲ್ಲೇಖಗಳ ಪಟ್ಟಿಯಲ್ಲಿ ಸೇರಿಸಿಕೊಂಡಿದೆ. ಹೌದು, ಜೊತೆಗೆ ಬ್ರಹ್ಮಸೂತ್ರ ಕೂಡ ಇದೆ. ಬ್ರಹ್ಮಸೂತ್ರ, ಉದ್ಧವ ಗೀತೆ ಮತ್ತು ಸಂಕೇತ ಪದ್ಧತಿಯಂತಹ ಕೃತಿಗಳು ಇಲ್ಲಿವೆ. ಈಗ ಮಹಾಭಾರತ ಮತ್ತು ರಾಮಾಯಣಗಳಂತಹ ಇತಿಹಾಸ ಕಾವ್ಯಗಳಲ್ಲಿ ಈ ವಿಶಿಷ್ಟ ಚೈತನ್ಯದ ಪಾತ್ರ ಏನೋ? ಈ ಕೃತಿಗಳು ತತ್ವಶಾಸ್ತ್ರಕ್ಕಿಂತ ಹೆಚ್ಚಾಗಿ ಮನುಷ್ಯನ ಬದುಕಿನ ಸಂಘರ್ಷಗಳನ್ನ ಹೇಳ್ತಾವಲ್ವಾ? ಹೌದು, ಮಹಾಕಾವ್ಯಗಳು ಮನುಷ್ಯನ ಬದುಕಿನ ಸಂಘರ್ಷಗಳ ಕನ್ನಡಿಗಳೇ ಸರಿ. ಆದರೆ ಭಾರತೀಯ ಪರಂಪರೆಯಲ್ಲಿ ಧರ್ಮ ಮತ್ತು ತತ್ವಜ್ಞಾನ ಬದುಕಿನ ಸಂಘರ್ಷಗಳಿಂದ ಹೊರತಾಗಿಲ್ಲ. ಅಂದ್ರೆ ಈಗ ವಾಲ್ಮೀಕಿ ರಾಮಾಯಣದಲ್ಲಿ ಶ್ರೀರಾಮ ಎದುರಿಸುವ ಧರ್ಮ ಸಂಕಟಗಳಿರ್ಲಿ ಅಥವಾ ಮಹಾಭಾರತದಲ್ಲಿ ಪಾಂಡವರ ಹೋರಾಟಗಳಿರ್ಲಿ,
ಸರಿ. ಅವೆಲ್ಲದರ ಹಿನ್ನೆಲೆಯಲ್ಲಿ ಒಂದು ಅದೃಶ್ಯವಾದ ಚೈತನ್ಯದ ಮಾರ್ಗದರ್ಶನ ಇರುತ್ತೆ. ಮಹಾಕಾವ್ಯಗಳ ಪಾತ್ರಗಳು ವಿಪತ್ತಿನ ಸಮಯದಲ್ಲಿ ಇದೇ ಮೂಲ ಚೈತನ್ಯವನ್ನ ಪ್ರಾರ್ಥಿಸ್ತವೆ, ಆಶ್ರಯಿಸ್ತವೆ. ಓಹೋ. ಇನ್ನು ಯೋಗಶಾಸ್ತ್ರ ಮನುಷ್ಯನ ಚಿತ್ತವೃತ್ತಿಗಳನ್ನ ನಿಯಂತ್ರಿಸುವ ಮಾರ್ಗವನ್ನ ಹೇಳಿದ್ರೆ, ಬ್ರಹ್ಮಸೂತ್ರವು ಜ್ಞಾನದ ಪರಾಕಾಷ್ಠೆಯನ್ನ ವಿವರಿಸುತ್ತೆ. ಸಂಕೇತ ಪದ್ಧತಿಯು ನಿಗೂಢವಾದ ವಿಷಯಗಳನ್ನ ಸಂಕೇತಗಳ ಮೂಲಕ ವಿವರಿಸುವ ವಿಜ್ಞಾನ. ಹೌದು. ಗಾಯತ್ರಿ ಚೈತನ್ಯವು ಈ ಎಲ್ಲ ಗ್ರಂಥಗಳನ್ನ ಉಲ್ಲೇಖಿಸಿದೆ ಅಂದ್ರೆ, ಭಾರತೀಯ ಜ್ಞಾನ ಪರಂಪರೆಯ ಪ್ರತಿಯೊಂದು ಶಾಖೆಯಲ್ಲೂ, ಅದು ಸಾಹಿತ್ಯ ಇರ್ಲಿ, ಇತಿಹಾಸ ಇರ್ಲಿ, ಯೋಗ ಇರ್ಲಿ, ಇದು ಹಾಸುಹೊಕ್ಕಾಗಿದೆ ಅನ್ನೋದನ್ನ ಸಾಬೀತುಪಡಿಸುತ್ತೆ. ಅಂದ್ರೆ ಈ ಚೈತನ್ಯ ಕೇವಲ ಒಂದು ಆಚರಣೆಗೆ ಸೀಮಿತ ಆಗಿರದೆ ಮನುಷ್ಯನ ಬದುಕಿನ ಸಮಗ್ರ ವಿಕಾಸದ ಒಂದು ಅವಿಭಾಜ್ಯ ಅಂಗ ಆಗಿದೆ ಅಂತಾಯ್ತು. ಹೌದು, ಖಂಡಿತ. ನಾವು ಈ ಸುದೀರ್ಘವಾದ ಮತ್ತು ಆಳವಾದ ಚರ್ಚೆಯನ್ನು ಕ್ರೋಢೀಕರಿಸುವುದಾದರೆ, ಸೌ ಅನಿತಾ ಅರವಿಂದ ಸರಾಫ್ ಅವರ ಗಾಯತ್ರಿ ಚೈತನ್ಯವು ಕೇವಲ ಒಂದು ಸಾಮಾನ್ಯ ದಾಖಲೆ ಅಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಹೌದು, ಅದೊಂದು ಜ್ಞಾನದ ಕೊಂಡಿ. ವೇದಗಳಿಂದ ಹಿಡಿದು ಮಹಾಕಾವ್ಯಗಳವರೆಗೆ, ಸ್ಮೃತಿಗಳಿಂದ ಹಿಡಿದು ತಂತ್ರ ಮತ್ತು ಉಪದೇಶಗಳವರೆಗೆ ಚಾಚಿಕೊಂಡಿರುವ ಸಾವಿರಾರು ವರ್ಷಗಳ ಜ್ಞಾನದ ಕೊಂಡಿ ಇದು. ಈ ಎಲ್ಲ ಪ್ರಾಚೀನ ಆಕರಗಳನ್ನು ಉಲ್ಲೇಖಿಸುವ ಮೂಲಕ ಅದರ ಅಗಾಧವಾದ ವಿಸ್ತಾರವನ್ನು ನಮ್ಮ ಮುಂದಿಡುತ್ತೆ. ಖಂಡಿತ. ಮಾಹಿತಿಯ ಮಹಾಪೂರವೇ ಇರೋ, ಆದರೆ ಸ್ಪಷ್ಟತೆಯ ಕೊರತೆ ಇರೋ ಇಂದಿನ ಯುಗದಲ್ಲಿ ಒಂದು ನಿರ್ದಿಷ್ಟ ವಿಚಾರ ಇಷ್ಟು ದೊಡ್ಡ ಪ್ರಮಾಣದ ಗ್ರಂಥಗಳಲ್ಲಿ ಸರ್ವಸಾಮಾನ್ಯವಾಗಿ ಕಾಣಸಿಗುತ್ತೆ ಅನ್ನೋದು ಅಚ್ಚರಿಯ ಸಂಗತಿ. ಮತ್ತು ನಾವೆಲ್ಲರೂ ಕಲಿಯಬೇಕಾದ ಮಹತ್ವದ ಪಾಠ ಕೂಡ. ಹೌದು. ಅದೆಷ್ಟೋ ಸಾಮ್ರಾಜ್ಯಗಳು ಉದಯಿಸಿ ಪತನಗೊಂಡಿರಬಹುದು, ಭಾಷೆಗಳು, ಆಚಾರ ವಿಚಾರಗಳು ಬದಲಾಗಿರಬಹುದು, ಆದರೆ ಒಂದು ನಿರ್ದಿಷ್ಟ ಜ್ಞಾನದ ಹರಿವು ಮಾತ್ರ ಎಲ್ಲಿಯೂ ಕಡಿದು ಹೋಗದೆ ಹೌದು, ಭಿನ್ನ ಭಿನ್ನ ಸ್ವರೂಪಗಳಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡ್ಬಂದಿದೆ. ಈ ನಿರಂತರತೆಯೇ ಈ ಅಧ್ಯಯನದ ಅತಿದೊಡ್ಡ ಯಶಸ್ಸು. ಇಂತಹ ಬೃಹತ್ ಜ್ಞಾನ ಭಂಡಾರವನ್ನ ಒಂದೇ ಕಡೆ ಕಲೆ ಹಾಕುವ ಶ್ರಮ ನಿಜಕ್ಕೂ ಅಭಿನಂದನಾರ್ಹ. ಇದು ನಮ್ಮೆಲ್ಲರನ್ನೂ ಇನ್ನಷ್ಟು ಆಳವಾದ ಚಿಂತನೆಗೆ ಹಚ್ಚುವಂತಹ ವಿಷಯ. ಒಂದು ವಿಚಾರ ವೇದಗಳ ಕಾಲದಲ್ಲಿ ಜನಿಸಿ, ಪುರಾಣಗಳ ಮೂಲಕ ಕಥೆಯಾಗಿ, ಸ್ಮೃತಿಗಳ ಮೂಲಕ ಸಾಮಾಜಿಕ ನಿಯಮವಾಗಿ, ಭಾಷ್ಯಗಳ ಮೂಲಕ ಬೌದ್ಧಿಕ ಚರ್ಚೆಯಾಗಿ, ಹಾಗೂ ದೈನಂದಿನ ಮಹಾಕಾವ್ಯಗಳ ಮೂಲಕ ಜನಸಾಮಾನ್ಯರ ಬದುಕಿನ ಭಾಗವಾಗಿ ತನ್ನ ಅಸ್ತಿತ್ವವನ್ನ ಅಬಾಧಿತವಾಗಿ ಉಳಿಸಿಕೊಂಡು ಬಂದಿದೆ ಎಂದರೆ, ಆ ಜ್ಞಾನದ ಮೂಲಶಕ್ತಿ ಎಷ್ಟಿರಬಹುದು ಅಂತ ಊಹಿಸಿ. ಅದೇ ದೇಗದಿನ್ನ ಕಾಲಘಟ್ಟದ ಬೇರೆ ಬೇರೆ ದೃಷ್ಟಿಕೋನಗಳ ಸಾವಿರಾರು ಗ್ರಂಥಗಳು ಒಂದೇ ಕೇಂದ್ರಬಿಂದುವಿನ ಸುತ್ತುವುದು ಮಾನವನ ಬೌದ್ಧಿಕ ಇತಿಹಾಸದ ಅತಿದೊಡ್ಡ ವಿಸ್ಮಯ ಅಲ್ವಾ? ಈ ಶಕ್ತಿಯುತವಾದ ಜ್ಞಾನದ ಪ್ರವಾಹ ಮುಂದಿನ ಪೀಳಿಗೆಗೆ ಯಾವ ಹೊಸ ರೂಪದಲ್ಲಿ ಹರಿಯಬಹುದು ಅನ್ನೋದರ ಬಗ್ಗೆ ಇನ್ನಷ್ಟು ಆಳವಾದ ಚಿಂತನೆ ನಡೆಸಿಬಿಟ್ಟಿದೆ. ಆ ನಿಟ್ಟಿನಲ್ಲಿ ಇದೊಂದು ಮಹತ್ತರವಾದ ಹೆಜ್ಜೆ.